ಹಾಯ್ ಬರ್ರಿ, ಇವತ್ತು ಬೆಳಗ್ಗೆ ನಾನು ಲಾಸ್ಟ್ ಸ್ಟಾರ್ಟ್ ಮಾಡೀನಿ ನೋಡಿರಿ. ಅದ್ರ ಚಹಾ ಕುಡಿದ್ರಿ, ನಾವು ಕುಡ್ದಿಲ್ರಿ, ಇನ್ನೂ ಚಹಾ ಕುಡಿಬೇಕು ನೋಡಿರಿ. ನಂದು ಬೆಳಗ್ಗೆ ಸ್ನಾನ ಆಗೈತ್ರಿ ಆಲ್ರೆಡಿ. ರಂಗೋಲಿನ ಹಾಕಿ ನೋಡಿರಿ. ಇವಾಗ ರಂಗೋಲಿ ಸ್ವಲ್ಪ ಚಂದ ಕಾಣಕತ್ತೈತಂತೆ ವೀಡಿಯೋ ಮಾಡಕತ್ತಿದ್ನಿ ರೀ. ನಾನು ಹಾಗೆ ಪೂಜೆನೂ ಮುಗ್ದೈತ್ರಿ. ನಮ್ಮ ದೇವ್ರ ದರ್ಶನ ಮಾಡ್ಕೊಂಬಿಡ್ರಿ. ಇವತ್ತು ನಾನು ಸ್ಪೆಷಲ್ಲು ಉತ್ತರ ಕರ್ನಾಟಕದ ಕರ್ಚಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ರೀ ರೊಟ್ಟಿಲಿ. ಇದು ಒಂದು ಸೀಸನ್ ಇರುತ್ತೆ ರೀ ನಮ್ಮ ಉತ್ತರ ಕರ್ನಾಟಕದ ಕಡೆ, ಆವಾಗ ಮಾತ್ರ ಸಿಗೋದಿದು. ಇದನ್ನು ಚೆಂದಾಗಿ ಹುರ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಬಾಡಿಸ್ಕೊಂಡ್ರೆ ಆಯ್ತು ರೀ. ಅದಾದಮೇಲೆ ನಾನು ಉದುರು ಬೇಳೆನೂ ಮಾಡಬೇಕಂತ ಬೇಳೆ ಕುಚ್ಚಿಟ್ಟಿದ್ದೆ ರೀ. ಕರ್ಚಿಕಾಯಿಗೆ ಸ್ವಲ್ಪ ಬೆಳ್ಳುಳ್ಳಿ ಸಜ್ಜಿ ಎಣ್ಣೆ ಕಾಯಕ್ಕಿಟ್ಟು ಜೀರಿಗೆ ಸಾಸಿವೆ ಕರಿಬೇವು ಬೆಳ್ಳುಳ್ಳಿ ಹಾಕಿಬಿಟ್ರೆ ಆಯ್ತು. ಅದು ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗಂತ ಬಾಡಿಸಿದ ಮೇಲೆ ಅದರ ಕರ್ಚಿಕಾಯಿ ಹುರಿದಿರ್ತೀವಲ್ಲ ರೀ, ಕರ್ಚಿಕಾಯಿನ ಅದಕ್ಕೆ ಹಾಕಿ ಅದ್ರ ಮೇಲೆ ಸ್ವಲ್ಪ ಅರಿಶಿನ ಉಪ್ಪು ಖಾರ ಹಾಕ್ಕೊಂಡ್ರೆ ಕರ್ಚಿಕಾಯಿ ಪಲ್ಯ ಮುಗೀತು ರೀ. ಭಾಳ ಸಿಂಪಲ್ ರೀ ಇದು. ಸಣ್ಣ ಹುಡುಗರು ಕೂಡ ಮಾಡ್ತಾವ್ರಿ ಕಲೆವು ನೋಡಿರಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ರಿ, ಅರಿಶಿನ ಹಾಕ್ರಿ,